ಬಾಂಧವರಿಗೆ ಮತ್ತು ನಮ್ಮ ಅಣ್ಣ ಫ್ರಮ್ ಮೆಕ್ಸಿಕೋ ಸಿನಿಮಾದ ಹೀರೋ ಆದಂಥ ಸಹೋದರ ಧನಂಜಯ್ ಇರ್ಬೋದು, ರೇಷ್ಮಾ ಇರ್ಬೋದು, ಶಂಕರ್ ಗುರು ಅವರಿರ್ಬೋದು, ಪ್ರತಿಯೊಬ್ಬರಿಗೂ ಮ್ಯೂಸಿಕ್ ಡೈರೆಕ್ಟರ್ ಕೂಡ ತಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ನಾನು ಸ್ವಾಗತವನ್ನು ಮಾಡ್ತೇನೆ. ಸೊ ಈಗ ಲಾಂಚ್ ಮಾಡೋದು. ಓಕೆ, ಆಲ್ ದ ಬೆಸ್ಟ್ ವಿಶಸ್. ಟೀಸರ್ ಲಾಂಚ್ ಹೊಸತನ ಇತ್ತು, ಶ್ರೀಮಂತಿಕೆ ಅಂತ ಕಾಣಿಸ್ತಾ ಇತ್ತು. ಅದರಲ್ಲೂ ಧನಂಜಯ್ ಆ್ಯಕ್ಟಿಂಗ್ ಅಂತಂದರೆ ಸೂಪರ್. ಅದರಲ್ಲೂ ಸ್ಪೆಷಲಿ ಕರ್ನಾಟಕದ ಲಾಕೆಟ್, ಕನ್ನಡ ಲಾಕೆಟು ಅದು ಭಾಳ ಕ್ಲಿಕ್ ಆಯಿತು ನನಗೆ. ಮನಸ್ಸಿಗೆ ತುಂಬ ಸಮಾಧಾನ ಆಯಿತು. ಟೀಸರ್ ಮಾತ್ರ ಸೂಪರ್, ವಂಡರ್ಫುಲ್. ಟೀಸರ್ ನೋಡಿದ್ರೆ ಈ ಫಿಲ್ಮ್ ಹೆಂಗಿರ್ಬೋದು ಅಂತ ಭಾಳಷ್ಟು ಜನ ವೇಟ್ ಮಾಡ್ತಾರೆ. ಓಕೆ, ಟೀಸರ್ ಸೂಪರ್ ಅಂತ ಫುಲ್ ಮಾರ್ಕ್ಸ್ ಸಿಕ್ಕಾಯ್ತಲ್ಲಿ. ಇನ್ನು ಐರಾ ಫಿಲ್ಮ್ಸ್ ಸಂಸ್ಥೆ ಬಗ್ಗೆ ಬಹಳ ಎಕ್ಸ್ಪೆಕ್ಟೇಷನ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ನಿಮ್ಮ ಕುಟುಂಬದಿಂದ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದಲ್ಲಿ ಕೊಡುಗೆ ಕೊಡಬೇಕು ಅಂತ ಒಂದು ಮಹತ್ತರ ಕನ್ಸಿಟ್ಕೊಂಡು ಬರ್ತಾ ಇರುವಂತ ಒಂದು ಸಂಸ್ಥೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಮೊದಲನೇದಾಗಿ ರಾಜಕೀಯ ಕ್ಷೇತ್ರದಿಂದ ಬಂದಂಥವ್ರು ತಮ್ಮನ್ನೆಲ್ಲರೂ ಕೂಡ ಬೇರೆ ನಮ್ಮ ರಾಜಕೀಯ ಸಂದರ್ಭದಲ್ಲಿ ತಮ್ಮನ್ನೆಲ್ಲರೂ ನಾನು ಮಾಧ್ಯಮದವ್ರನ್ನ ತಮ್ಮನ್ನೆಲ್ಲರೂ ಭೇಟಿಯಾಗಿದ್ದೀನಿ. ಇದೊಂಥರ ಹೊಸತನ ನನಗೆ. ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಒಂದು ಮಾಡೋಣ, ಚಿಕ್ಕಂದಿಗೂ ಒಂದು ಆಸೆ. ಮುಂಚೆಯಿಂದಲೂ ಕೂಡ ಭಾಳ ದೊಡ್ಡ ದೊಡ್ಡ ನಟ ನಟಿಯರನ್ನ ನೋಡಿ ಬೆಳೆದಿದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ರವಿಚಂದ್ರನ್ ಅವರು, ಶಂಕರ್ ನಾಗ್ ಅವರು, ಅನಂತ್ ನಾಗ್ ಅವರು, ಟೈಗರ್ ಪ್ರಭಾಕರ್ ಅವರು, ನಟಿಗಳು ಜಯಮಾಲಾ ಇರ್ಬೋದು, ಲಕ್ಷ್ಮಿ ಅವರು ಇರ್ಬೋದು, ಸರಿತಾ ಇರ್ಬೋದು, ಕಲ್ಪನಾ ಅವರು. ಸೊ ನಾನು ಕೂಡ ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರು. ಎಲ್ಲರಿಗೂ ಎಷ್ಟು ಕನ್ನಡ ಫಿಲ್ಮ್ ಅಂತಂದರೆ ಒಂದು ಆಸೆ ಇರುತ್ತೆ, ಹಾಗೆ ನೋಡಿ ನಾವು ಕೂಡ ಬೆಳೆದಂಥ. ಸೊ ಒಂದು ಆಸೆ ಅಂತಿತ್ತು. ಧನಂಜಯ್ ಅವರು ಒಳ್ಳೆ ಒಂದು ಕಥೆಯನ್ನು ಹೇಳಿದರು. ಸೊ ಇವಾಗ ಮೇಲೆ ಕಿಚನ್ ನಾಯನ ಅವಳ ಬಗ್ಗೆ ಒಂದೇ ಒಂದು ಮಾತು ಹೇಳಿ. ಪ್ರತಿಯೊಂದು ಸ್ಟೆಪ್ನಲ್ಲೂ ಕೂಡ ನನ್ನ ಕಷ್ಟದಲ್ಲಿ, ಸುಖದಲ್ಲಿ, ತೊಂದರೆಯಲ್ಲಿ, ಸಂತೋಷದಲ್ಲಿ ಯಾವಾಗಿದ್ರೂ ನನ್ನ ಜೊತೆ ಇರ್ತಾಳೆ. ಸೊ ಇವತ್ತು ಕೂಡ ಈಸ್ ಮೈ ಲಕ್ಕಿ ಚಾರ್ಮ್. ಸೊ ಧನಂಜಯ್ ಅವರು ಭಾಳ ಒಳ್ಳೆ ಕಥೆ ಇದೆ, ಇದನ್ನು ನಾವು ಮಾಡಲೇಬೇಕು ಅಂತ ಹೇಳಿದಾಗ ರಾಯಲ್ ಅವರು ಇರ್ಬೋದು, ನಾವು ಸೇರಿಕೊಂಡು ಮಾಡೋಣ ಅಂತ. ಅದರಲ್ಲೂ ನನ್ನ ತಮ್ಮ ಚಂದ್ರರಾಜ್ ಅವರು ಭಾಳ ಬುದ್ಧಿವಂತ. ಸೊ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಒಂದು ಒಳ್ಳೆಯ ಪ್ರಯೋಗವನ್ನು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕೂಡ ಭಾಳ ಎತ್ತರದಲ್ಲಿ ಬೆಳೀತಾ ಇದೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇಡೀ ದೇಶದಲ್ಲಿ, ವಿದೇಶದಲ್ಲೂ ಕೂಡ ಇವತ್ತು ಪ್ರೇಕ್ಷಕರಿದ್ದಾರೆ. ಸೊ ಒಂದು ಹೊಸ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಚಾಮುಂಡಿ ದೇವಿಯ ಒಂದು ಹೆಸರಿನಿಂದ ಆಶೀರ್ವಾದ ಪಡ್ಕೊಂಡು ಮಾಡ್ತಾರೆ. ಸೂಪರ್ ಸೂಪರ್ ಮೇಡಮ್, ಎಷ್ಟು ಪಟ್ಪಟ ಒಳ್ಳೆ ಬಂದಿದ್ದಾರೆ ಕಲಾವಿದರು. ಸೊ ಹಳೆ ಲೆಗಸಿಯನ್ನು ಇವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಮ್ಮ ಕನ್ನಡ ಚಿತ್ರರಂಗದ ಶ್ರೀಮಂತಿಕೆಯನ್ನು, ಆ ಸೊಗಡನ್ನು ಈಗಿನ ಕಲಾವಿದರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಳೆಯದಕ್ಕೂ ಹೊಸದಕ್ಕೂ ಭಾಳ ಸಾಮ್ಯತೆ ಇದೆ. ಓಕೆ, ಒಂದು ನಿಮ್ಮ ಸಂಸ್ಥೆಗೆ ನೀವು ಟಿಪ್ಸ್ ಕೊಡೋದಾದ್ರೆ ಈ ಪ್ರೊಡಕ್ಷನ್ ಸಂಸ್ಥೆನ ನಡೆಸ್ಕೊಂಡು ಹೋಗೋ ರೀತಿ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಒಳ್ಳೆ ಸದಾಭಿರುಚಿ ಇರುವಂಥ ಪ್ರೇಕ್ಷಕರನ್ನ ಆ 3 ಗಂಟೆ, ಯಾಕಂದರೆ ಒಬ್ಬ ಪ್ರೇಕ್ಷಕ, ಯಾಕಂದರೆ ನಾನೊಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ಮಾತನಾಡಲಿಕ್ಕೆ ಬಯಸ್ತೇನೆ. ನಾವು 3 ಗಂಟೆ ಯಾಕೆ ಹೋಗ್ತೀವಿ, 2 ಗಂಟೆ ಯಾಕೆ ಹೋಗ್ತೀವಿ ಅಂತಂದರೆ ಏನಾದರೂ ಹೊಸತನ ಇರುತ್ತೆ, ಮನೋರಂಜನೆ ಇರುತ್ತೆ, ಒಂದು ಮೆಸೇಜ್ ಇರುತ್ತೆ, ಸಮಾಜಮುಖಿಯಾದಂಥ ಒಂದು ಕಾಳಜಿ ಇರುತ್ತೆ, ಸಮಾಜಮುಖಿಯಾದಂಥ ಒಂದು ಚಿಂತನೆ ಇರುತ್ತೆ ನಮ್ಮಂತ. ಸೊ ರಿಫ್ರೆಶ್ಮೆಂಟ್ ಅಂತ ಹೇಳ್ತೀವಿ. ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್ ಇರಬೇಕು, ಫ್ಯಾಮಿಲಿಯನ್ನು ಜೊತೆಲಿ ಕರ್ಕೊಂಡು ಗಂಡ ಹೆಂಡತಿ ಕುಟುಂಬ ಸಮೇತ ನೋಡುವಂಥ ಒಂದು ಪಿಕ್ಚರ್ ಇರಬೇಕು. ನಾನು ನಮ್ಮ ತಮ್ಮನಿಗೆ, ನಮ್ಮ ಎಲ್ಲ ನಮ್ಮ ವಾಸಿಕಿಯವರು ಕೂಡ ಇದ್ದಾರೆ, ಒಳ್ಳೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಇದಕ್ಕೆ. ಸೊ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಒಂದು ಮೆಸೇಜ್ ಇರಬೇಕು, ಫ್ಯಾಮಿಲಿ ಓರಿಯೆಂಟೆಡ್ ಇರಬೇಕು, ಮಾಸ್ ಬೇಸ್ಡ್ ಇರಬೇಕು, ಕಮರ್ಷಿಯಲ್. ಡೆಫಿನೆಟ್ಲಿ ಪ್ರೇಕ್ಷಕರು ಏನೇನು ಬಯಸ್ತಾರೋ ಅದೆಲ್ಲ ಇರಲಿ, ಹಾಕಿರೋ ದುಡ್ಡು ವಾಪಸ್ ಬರಬೇಕು. ಲಾಸ್ಟ್ ಲೈನ್ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಆ ಭಗವಂತ ತಾವೇನು ಕನಸನ್ನು ಕಂಡಿದ್ದೀರಾ, ಆ ಚಾಮುಂಡೇಶ್ವರಿ ತಮ್ಮ ಎಲ್ಲ ಕನಸನ್ನು ಈಡೇರಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ವಿನೋದ
ಐರಾ ಫಿಲ್ಮ್ಸ್ ಆ್ಯಂಡ್ ರಾಯ್ಲಾ ಪ್ರೊಡಕ್ಷನ್ಸಿಗೆ ನಾನು ನಿಜವಾಗ್ಲೂ ಫಸ್ಟ್ ಟಿಕೆಟ್ ನಾನೇ ತೊಗೊಳ್ತೀನಿ. ಫಸ್ಟ್ ಟಿಕೆಟ್ ನೀವು? ಓಕೆ, ನಾನು ಮತ್ತೆ ಎಷ್ಟು ಜನ ಕೊಡಿಸ್ಬೇಕೋ ಕೊಡಿಸ್ತೀನಿ ಈ ಮೂವಿಗೆ. ನಿಜವಾಗ್ಲೂ ಇಟ್ ಲುಕ್ ವೆರಿ ಎಕ್ಸೈಟಿಂಗ್. ನಾನು ನೋಡಲಿಕ್ಕೆ ತುಂಬ ನಾನು ಕಾತುರದಲ್ಲಿದ್ದೀನಿ ಇದನ್ನ. ನೈರಾ ಅವ್ರು ಫಸ್ಟ್ ಟಿಕೆಟ್ ಅಂತ ಹೇಳಿದ್ರೆ ನಾವು 1 ಟಿಕೆಟ್ ಅಂತ ಕನ್ಸಿಡರ್ ಮಾಡಲ್ಲ, ಒಂದಷ್ಟು ಥಿಯೇಟರ್ ಓಕೆನಾ, ಸಾಲದಿಲ್ವಾ? ಓಕೆನಾ, ಆಸ್ ಕೂಲ್. ಸೂಪರ್. ಅದೆಲ್ಲ ಬಿಡಿ, ಟೀಸರ್ ಆ ಕೋಳಿ ಲಾಂಗ್ ಇಟ್ಕೊಂಡ್ ಬಂದಿದ್ದು ನೀವು ಒಬ್ರು ಪ್ರೇಕ್ಷಕರಾಗಿ, ಸಿನಿ ಪ್ರೇಕ್ಷಕರಾಗಿ ನನಗೂ ಅದು ಆ ಕರ್ನಾಟಕದ ಪೆಂಡೆಂಟ್, ಆ ಚಿಹ್ನೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತು. ಆ್ಯಂಡ್ ನನಗೆ ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ಯಾರಿಗೂ ಹೇಳಿದೆ, ನಾನು ಈ ಟೀಸರ್ ಲಾಂಚಿಂಗ್ ಹೋಗ್ತಾ ಇದ್ದೀನಿ ಅಂತ, ಮ್ಯಾಮ್ದು ಪ್ರೊಡಕ್ಷನ್ ಅಂತ, ಫಸ್ಟ್ ಪ್ರೊಡಕ್ಷನ್. ಅವ್ರು ಒಂದೇ ಮಾತು ಹೇಳಿದ್ರು, ನಾನು ಆ್ಯಕ್ಟರ್ ಯಾರು ಅಂತ ಕೇಳಿದ್ರು. ನಾನು ಹೇಳಿದೆ ಧನಂಜಯ ಅಂತ. ಓಡುತ್ತೆ ಬಿಡು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಆ್ಯಂಡ್ ಮ್ಯಾಮ್ ಹೇಳಿದಾಗೆ ನನಗೆ ಆ್ಯಕ್ಚುಲಿ ಬಂದ್ಬಿಟ್ಟು ಸ್ವಲ್ಪ ಅವರಿಂದ ಎಮೋಷ್ನಲ್ ಆಗೋಗ್ಬಿಟ್ಟೆ. ಅವ್ರದ್ದು ಫಸ್ಟ್ ಪ್ರೊಡಕ್ಷನ್, ಅದು ಅವ್ರ ಮೊಮ್ಮಗಳು ಹೆಸರಲ್ಲಿ ಇದನ್ನು ಈ ಪ್ರೊಡಕ್ಷನ್ನ ಮಾಡಿದ್ದಾರೆ. ನನಗೆ ಗೊತ್ತು ಅವ್ರ ಮೊಮ್ಮಗಳಂದರೆ ಅವ್ರಿಗೆ ಏನು ಅಂತ. ಆಲ್ಮೋಸ್ಟ್ ಲಿಟ್ರಲಿ ಸರ್ವಸ್ವ ಅವರಿಗೆ. ಆ್ಯಂಡ್ ಅದ್ರ ಜೊತೆ ಪ್ರತಿ ಹಂತದಲ್ಲಿ ಅವರನ್ನು ನೋಡಿರೋದ್ರಿಂದ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ, ಆಮೇಲೆ ಎಲೆಕ್ಷನ್, ಫಸ್ಟ್ ಟೈಮ್ MLA, ಆಮೇಲೆ ಮಂತ್ರಿಗಳು, ಈಗ ಒಂದು ಪ್ರೊಡ್ಯೂಸರ್ ಆಗಿ ನೋಡಲಿಕ್ಕೆ ನನಗೆ ಕಂಡು ಬರ್ತಾ ಇದೆ. ನನಗೆ ನಿಜವಾಗ್ಲೂ ಅದರಿಂದ ಖುಷಿಯಾಗಿದೆ. ಧನಂಜಯ್ ಅವರು ಮ್ಯಾಮ್ ಮೂಲಕನೇ ನನಗೆ ಪರಿಚಯ. ಸೊ ಅವ್ರದ್ದು ಒಂದು ಸ್ವಲ್ಪ ಬೆಳವಣಿಗೆನ ನಾನು ನೋಡಿದ್ದೀನಿ. ಸೊ ಎರಡೂ ಏನು ಕಾಂಬಿನೇಷನ್ ಇದೆ, ಐ ಥಿಂಕ್ ಇಟ್ಸ್ ಅ ಡೆಡ್ಲಿ ಕಾಂಬಿನೇಷನ್. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈವನ್ ಟು ದ ಹೀರೋಯಿನ್, ಟು ದ ಪ್ರೊಡ್ಯೂಸರ್ಸ್ ಆ್ಯಂಡ್ ಟು ದ ಡೈರೆಕ್ಟರ್. ಆಮೇಲೆ ಚನ್ನವಣ್ಣ, ಆಫ್ ಕೋರ್ಸ್, ಬಿಕಾಸ್ ಮ್ಯಾಮ್ ದ ಬ್ಯಾಕ್ ಬೋನ್ ಅವರು. ಸೊ ಇದೆಲ್ಲ ಸೇರಿಬಿಟ್ಟು ನಾನು ನಿಜವಾಗ್ಲೂ ಇವರಿಗೆ ಬರೀ 100 ಕೋಟಿ ಅಲ್ಲ, 1000 ಕೋಟಿ ನೀವು ಈ ಫಿಲ್ಮ್ ಮಾಡಲಿ ಅಂತ ನಾನು ನಿಮಗೆ ಶುಭಾಶಯಗಳ ಆಶಯ ಅಥವಾ ಹಾರೈಸ್ತೀನಿ. ಎಮೋಷನ್ಸ್ ಮತ್ತು ಹ್ಯೂಮರ್, ಬಹುಶಃ ಈ ಟೀಸರ್ನ ಯಾಕೆ ತೋರಿಸಿದ್ದಾರೆ ಫಸ್ಟು ಅಂತಂದರೆ ಇದ್ರ ಜೊತೆಗೆ ಆ್ಯಕ್ಷನ್ ಕೂಡ ಇಟ್ಟಿದ್ದೀನಿ ಅಂತ ಹೇಳೋದಕ್ಕೆ ಬಹುಶಃ ಈ ಟೀಸರ್ನ ಬಿಟ್ಟಿದ್ದಾರೆ ಶಂಕರ್. ಮತ್ತು ಈ ಸಿನಿಮಾ ಮೂಲಕ ಸಿನಿಮಾಗೆ ಬರ್ತಾ ಇರೋ, ಸಿನಿಮಾ ರಂಗಕ್ಕೆ ಬರ್ತಾ ಇರೋ ಐರಾ ಫಿಲಮ್ಸ್ಗೆ ನಾನು ಧನ್ಯವಾದ ಹೇಳ್ತೀನಿ ಮತ್ತು ಬೆಸ್ಟ್ ವಿಶಸ್ನ ಹೇಳ್ತೀನಿ. ಪವರ್ ಆ್ಯಂಡ್ ಮನಿ ಇದು ಭಾಳಷ್ಟು ಜನರಿರುತ್ತೆ, ಆದರೆ ಕೆಲವರಿಗೆ ಮಾತ್ರ ಭಾಷೆ, ಸಂಸ್ಕೃತಿ, ಈ ಸಾಹಿತ್ಯ, ಸಿನಿಮಾ ಇವುಗಳ ಕಡೆ ಆಸಕ್ತಿ ಇರುತ್ತೆ, ಒಲವಿರುತ್ತೆ, ಅದಕ್ಕೆ ಒಂದು ಬೆಂಬಲ ಕೊಡೋ ಒಂದು ಮನಸ್ಥಿತಿ ಇರುತ್ತೆ. ಅಂತಹ ಕೆಲವರಲ್ಲಿ ಇವರೊಬ್ಬರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ಮತ್ತು ಚಂದ್ರರಾಜು ಸರ್, ಮತ್ತು ಮೃಣಾಲ್ ಅವರು ಇವತ್ತು ಬಂದಿಲ್ಲ. ಸೊ ಇದೊಂದು ಸಿನಿಮಾ ಅಲ್ಲ, ಇನ್ನೊಂದು ಸಿನಿಮಾನು ಮಾಡ್ತಾಯಿದ್ದೀನಿ ಅಂತ ಮೇಡಮ್ ಆಲ್ರೆಡಿ ಹೇಳಿದ್ರು. ಮೇಡಮ್ 2 ಸಿನಿಮಾ ಅಲ್ಲ, 20 ಸಿನಿಮಾ ಮಾಡಿ ಸಿನಿಮಾಕ್ಕೆ ಹೊಸ ಹೊಸ ತಂತ್ರಜ್ಞರನ್ನ, ಹೊಸ ಕಲಾವಿದರನ್ನ ನಿಮ್ಮ ಕಡೆಯಿಂದ, ನಿಮ್ಮ ಸಂಸ್ಥೆ ಕಡೆಯಿಂದ ಬರಲಿ ಮೇಡಮ್. ಮತ್ತು ಚಂದ್ರರಾಜ್ ಸರ್ ಅವರೇ ಒಬ್ಬರು ತುಂಬ ಅದ್ಭುತವಾಗಿ ಕತೆ ಹೇಳ್ತಾರೆ, ನರೇಟ್ ಮಾಡ್ತಾರೆ. ಬಹುಶಃ ಮುಂದೊಂದು ದಿನ ಅವ್ರ ಕತೆ ಕೂಡ ಸಿನಿಮಾ ಆಗಲಿ ಅಂತ ನಾನು ಆಶಿಸ್ತೀನಿ. ಮತ್ತು ಈ ಸಿನಿಮಾದಲ್ಲಿ ಒಂದು ಅದ್ಭುತ ಆಲ್ಬಮ್ ಇದೆ, ಅದಕ್ಕೆ ಕಾರಣ ಗೆಳೆಯ ವಾಸುಕಿ ವೈಭವ್. ಮತ್ತು ನಾನು ಎಲ್ಲೋದ್ರೂ ಯಾವುದಾದ್ರು ಊರಿಗೆ ಯಾವುದಾದ್ರು ಫಂಕ್ಷನಲ್ಲಿ ಹೋದರೆ, ಗುರು ನೀನು ಡಾಲಿ ಬರ್ತದೆ ಮಾಡೋ ಗುರು ನೀನು ಅಂತ ನನಗೆ ತುಂಬ ಜನ ಹೇಳ್ತಿರ್ತಾರೆ. ಸೊ ಬಡವರಾಸ್ಕಲ್ ಆದಮೇಲೆ ಮತ್ತೆ ನಾನು ಗೆಳೆಯ ಧನಂಜಯ್ ಜೊತೆ ಈ ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಕಾರಣ ಶಂಕರ್ ಥ್ಯಾಂಕ್ಸ್. ಅಷ್ಟೇ, ಬೇರೇನಿಲ್ಲ. ಓಕೆ, ಜನ ನೋಡಿದವ್ರು ಹೇಳ್ಬೇಕು ಹೇಗೆ ಅನ್ಸುತ್ತೆ ಅಂತ. ನಮ್ಮ ಪುಸ್ತಕ ನಮ್ಗೆ ಚೆನ್ನಾಗೇ ಕಾಣಿಸ್ತಾ, ಹೆತ್ತವ್ರಿಗೆ ಹೆಗ್ನ ಹೋಗ್ಬಿಡ್ತಾರ. ಹೆಗ್ನ ಅಲ್ಲ, ಇದು ರ್ಯಾಬಿಟ್ ಮೊಲ. ಓಕೆ ಸರ್, ಓಕೆ. ಈ ಸಿನಿಮಾ ಮೂಲಕ ನಿಮಗೂ ಕೂಡ ತುಂಬ ಒಳ್ಳೇದಾಗಲಿ. ನಿಮ್ಮ ಈ ಫ್ರೆಂಡ್ಸ್ ಟೀಮ್ ಅವ್ರ ಡೈಲಾಗ್ಸ್ ಮಾತಾಡುತ್ತೆ, ಅವ್ರ ಮಾತು ಕಮ್ಮಿ, ನಮ್ಮ ಪ್ರಶಾಂತ್ ರಾಜಪ್ಪ ಅವರು. ಇಟ್ಸ್ ಓಕೆ, ಥ್ಯಾಂಕ್ ಯು ಸರ್. ಇವ್ರಂತೂ ನೋಡಿ ಮಾತಾಡ್ತಾ ಇಲ್ಲ, ಮುಂಚೆನೇ ಮೈಕ್ ವಾಪಸ್ ಕೊಡ್ತಾರೆ. ಒಂದು ವಿಶ್ ಹೋಗಿ, ಒಂದು ವಿಶ್ ಮಾಡ್ಬಿಡಿ ಇಡೀ ತಂಡಕ್ಕೆ. ಎಡಿಟರು ನಾವೇ ನಿಮ್ಮ ಮಾತು ಕಟ್ ಮಾಡಲ್ಲ ಸರ್, ಹಾಕೋದು. ಥ್ಯಾಂಕ್ ಯು ಬಂದಿದ್ದಕ್ಕೆಲ್ಲ. ತುಂಬ ಏನು ಜಾಸ್ತಿ ಮಾತಾಡೋಲ್ಲ ಅಷ್ಟೇ. ಕೆಲಸ
ಕೆಲಸ ಮಾಡಿದ್ದೀವಿ. ಮಾತಾಡುತ್ತೆ ಅಂತ ಅನ್ಕೊಂಡಿದ್ದೀವಿ ಅಷ್ಟೇ. ಓಕೆ, ಕೆಲಸ ಮಾಡಿ. ಸೂಪರ್ ಸರ್, ಸೂಪರ್. 3 ಜನಕ್ಕೂ ಮತ್ತೆ ನಾಯನ ಮೋಟಮ್ ಅವರಿದ್ದಾರೆ. ಮೇಡಮ್ ಅವ್ರ ಸಿನಿಮಾ ಬಂದಾಯ್ತು, ಸೊ ನೀವು ಯಾವ ಸಿನಿಮಾ ಬರ್ತಾರೆ ಅಂತ ಆಮೇಲೆ ನಂತರ ಹೇಳ್ಬಿಡ್ಬೇಕು. ನೀವು ಸಿನಿಮಾ ಬರ್ಬೋದು ಮೇಡಮ್, ಪ್ಲೀಸ್. ಅದನ್ನು ನಾವು ಕನ್ಸಿಡರ್ ಮಾಡೋಣ ಅಲ್ವಾ? ಫಸ್ಟ್ ಅವ್ರ ಹೆಸರು ತೊಗೊಂಡ್ಬಿಡ್ತೀನಿ. ಮಿನಿಸ್ಟರ್ ಸಹೋದರಿ, ಕರ್ನಾಟಕದ ಐರನ್ ಲೇಡಿ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅವರ ಒಂದು ಆಶೀರ್ವಾದದಿಂದ ಈ ಒಂದು ಸಂಸ್ಥೆ ಪ್ರಾರಂಭವಾಯಿತು. ಸಂಸ್ಥೆಯಿಂದ ಕರ್ನಾಟಕಕ್ಕೆ, ವಿಶೇಷವಾಗಿ ಕನ್ನಡಿಗರಿಗೆ ಒಳ್ಳೆಯ ಕಥೆ, ಒಳ್ಳೆಯ ಸಿನಿಮಾಗಳನ್ನು ನೀಡಬೇಕಂತ ನಮ್ಮ ಒಂದು ದೊಡ್ಡ ಆಸೆ. ವಿಶೇಷವಾಗಿ ಈ ಒಂದು ಮೂವಿ ನಮ್ಮ ಅಣ್ಣ ಫ್ರಮ್ ಮೆಕ್ಸಿಕೋ, ತಾವು ಟೀಸರ್ ನೋಡಿದ್ರೆ ದೊಡ್ಡದಾಗಿ ಮಾಸ್ ಆಗಿ ಹೀರೋಯಿಸಮು, ಫೈಟು ಎಲ್ಲ ತಾವು ನೋಡಿದ್ರಿ. ಬಟ್ ಈ ಕತೆ ಒಪ್ಪಿದ್ದೆ ನಾವು. ಈ ಕಥೆಯಲ್ಲಿರುವಂಥ ಒಂದು ಸಾಮಾಜಿಕ ಕಳಕಳಿ, ಒಂದು ಒಳ್ಳೆಯ ಸಂದೇಶ, ಈಗಿನ ಜನ್ರೇಷನ್ ಯುವಕರಿಗೆ ಒಂದು ಒಳ್ಳೆಯ ಸಂದೇಶ ಇದೆ ಈ ಕಥೆಯಲ್ಲಿ. ಆ ಎಲ್ಲ ನೋಡ್ಕೊಂಡ್ಬಿಟ್ಟು ಈ ಒಂದು ಕಥೆಯನ್ನು ನಾವು ಒಪ್ಕೊಂಡು ಪ್ರೊಡ್ಯೂಸರಾಗಿ ಕೆಲಸ ಮಾಡ್ತಾಯಿದ್ವಿ. ಮೊದಲನೇದಾಗಿ ಈ ಕಥೆಯನ್ನು ನಮಗೆ ಇಂಟ್ರಡ್ಯೂಸ್ ಮಾಡಿದಂಥ ಶಂಕರ್ ಗುರು ಅವರಿರ್ಬೋದು, ನಮ್ಮ ಮಿತ್ರರಾದಂಥ ಹಾಗೂ ಈ ನಮ್ಮ ಸಿನಿಮಾದ ನಟರಾದಂಥ ಧನಂಜಯ್ ಅವರು, ಅದರ ಜೊತೆಗೆ ನಮ್ಮ ಇನ್ನೊಬ್ಬರ ಮಿತ್ರರಾದಂಥ ಸತ್ಯ ಇರ್ಬೋದು, ಎಲ್ಲರೂ ಕೂಡ ಕೂಡಿಕೊಂಡು ಈ ಒಂದು ಸಿನಿಮಾವನ್ನು ನಾವು ಮಾಡ್ತಾಯಿದ್ದೀವಿ. ಮತ್ತು ನಮಗೆ ಬಹಳ ದಿವಸದ ನಂತರ ವಿಶೇಷವಾಗಿ ಜಿ ಸ್ಟುಡಿಯೋದವರು ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಅವರಿಂದ ಕೊಡುಗೆ ಇದೆ. ಅವರು ಕೂಡ ನಮ್ಮ ಕಥೆಯನ್ನು ನೋಡಿಕೊಂಡು ಕೇಳಿ ಅವರು ಕೂಡ ಇದರಲ್ಲಿ ಒಂದು ನಮ್ಮ ಫ್ಯಾಮಿಲಿಯಲ್ಲಿ ಮೆಂಬರ್ ಆಗಿ ಅವರು ಕೂಡ ಇದ್ದಾರೆ. ಅವರು ಕೂಡ ವಿಶೇಷವಾಗಿ ಎಲ್ಲರ ಪರವಾಗಿ ಜಿ ಸ್ಟುಡಿಯೋದವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಇದರ ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ನಮ್ಮ ಈ ಒಂದು ಚಿತ್ರದ ಹೀರೋಯಿನ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ಆನಂದ್ ಆಡಿಯೋದವರು ಮ್ಯೂಸಿಕ್ ರೈಟ್ಸ್ನ ನಮ್ಮಿಂದ ತೆಗೆದುಕೊಂಡಿದ್ದಾರೆ. ಅವರು ಕೂಡ ಶ್ಯಾಮ್ ಅವ್ರಿಗೆ ಬಂದಿದ್ದಾರೆ, ಒಬ್ಬ ವಂಡರ್ಫುಲ್ ಪರ್ಸನ್. ಅವರು ಕೂಡ ಸಾಕಷ್ಟು ಮೋಟಿವೇಟು ನಮಗೆ ಈ ಒಂದು ಚಿತ್ರವನ್ನು ಮಾಡಲಿಕ್ಕೆ ಅವ್ರ ಕಡೆಯಿಂದನೂ ಆಗಿದೆ. ಒಟ್ಟಾರೆಯಾಗಿ ಒಂದು ಒಳ್ಳೆಯ ಸಿನಿಮಾ ಮಾಡ್ತಾಯಿದ್ದೀವಿ. ಎಲ್ಲರದ್ದು ಆಶೀರ್ವಾದ, ಬ್ಲೆಸ್ಸಿಂಗು ಬೇಕಂತ. ಯಾಕಂತಂದರೆ ಕನ್ನಡ ಚಿತ್ರರಂಗ ಈಗಾಗಲೇ ನಮ್ಮ ಸಹೋದರಿ ಅಕ್ಕ ಹೇಳಿದಾಗೆ ಬಹುದೊಡ್ಡದಾಗಿ ಬೆಳೆದಿದೆ. ಇನ್ನೂ ಸಾಕಷ್ಟು ಒಳ್ಳೆಯ ಸಿನಿಮಾಗಳನ್ನು ಈ ಚಿತ್ರರಂಗಕ್ಕೆ ಕೊಡಬೇಕು ನಾವು. ಅದಕ್ಕೆ ತಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಬೇಕಾಗುತ್ತೆ. ಒಳ್ಳೆಯ ಸಿನಿಮಾವನ್ನು ನಾವು ಮಾಡಿದ್ದೀವಿ. ಇನ್ನು ಬರುವ ದಿನದಲ್ಲಿ ಪ್ರೇಕ್ಷಕರು ಯಾವ ರೀತಿ ಆಶೀರ್ವಾದ ಮಾಡ್ತಾರೆ ನೋಡ್ಬೋದು. ನನ್ನ ಮೊದಲನೇ ಚಿತ್ರದ ನಿರ್ಮಾಪಕ ಅನ್ನದಾತ ಧನಂಜಯ್ ಅವರು ಅಂತ ನಾನು ಯಾವತ್ತೂ ಹೇಳ್ತಾ ಇದ್ದೀನಿ. ಇವತ್ತು ಅಣ್ಣ ಫ್ರಮ್ ಮೆಕ್ಸಿಕೋಗೆ ಪರೋಕ್ಷವಾಗಿ ಸಾಕ್ಷಿಯಾಗಿರೋದನ್ನ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಮತ್ತು ಚಂದ್ರಜು ಸರ್ಗೆ, ಸತ್ಯ ರಾಯಲ ಸ್ಟುಡಿಯೋಸ್ ಅವರಿಗೆ ಅನ್ನದಾತರಾಗಿ ಇವತ್ತು ಬರಮಟ್ಟಲ್ಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ಮೇಡಮ್ ಪ್ಲೀಸ್. ಅದೇ ಅಣ್ಣ ಜಸ್ಟ್ ಒಂದು ಗ್ಲಿಮ್ಸ್ ಅಲ್ಲಿ ಒಂದಷ್ಟು ನಮಗೆ ವಿಚಾರ ನೋಡೋದಕ್ಕೆ ಸಿಕ್ಕಿದೆ. ಅಣ್ಣ ಫ್ರಮ್ ಮೆಕ್ಸಿಕೋ ಅಂತ ಇಟ್ಟಿದ್ದೀರಾ, ಸೊ ಅಣ್ಣನ ಬಗ್ಗೆ ಹೇಳಿ. ಅಣ್ಣ ಅಂದರೆ ಇದು ಒಂದು ಹೀರೋ ಕ್ಯಾರೆಕ್ಟರ್ ಹೆಸರು ಅಣ್ಣಪ್ಪ ಅಂತ. ನಮ್ಮ ಲೋಕಲ್ ಮಂಡ್ಯ ಸೈಡು, ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಗ್ರಾಮೀಣ ಸೈಡೆಲ್ಲ ಕರೆಯೋದು ಅಣ್ಣಪ್ಪ ಅಂತ ಒಂದು ಹೆಸರಿದೆ. ಅಣ್ಣ ಅಂದರೆ ಅಲಿಯಾಸ್ ಅಣ್ಣಪ್ಪ ಮೆಕ್ಸಿಕೋದಲ್ಲಿರ್ತಕ್ಕಂಥ ಒಬ್ಬ ಗ್ಯಾಂಗ್ಸ್ಟರ್ ವ್ಯಕ್ತಿ ಒಂದು ನಾನಾ ಕಾರಣಗಳಿಂದ ತನ್ನ ಮೂಲ ಹುಡ್ಕೊಂಡು ಏನಕ್ಕೆ ಮಂಡ್ಯಕ್ಕೆ ಬರ್ತಾನೆ ಅನ್ನೋದೇ ಒಂದು ಕಥೆ ಇದು. ಏನಕ್ಕೆ ಬಂದು ಅಲ್ಲ, ಹಾಗಾಗಿ ಅಲ್ಲ ನೋಡಿದ್ರೆ ಆ ಥರ ಇವತ್ತು ನೀವು ಮಾಸ್ ಅನಿಸ್ಬೋದು ಅದೆಲ್ಲ. ಬಟ್ ಸಿನಿಮಾ ಬೇರೆ ಇದೆ. ಸಿನಿಮಾದ ಹೊರಗಡೆ ಬಂದರೆ ಫ್ಯಾಮಿಲಿ ಸಾರಿ ಹೇಳಿದಂಗೆ ಆ ಅಂಶಗಳನ್ನೇ ತೊಗೊಂಡು ಸಿನಿಮಾ ಒಪ್ಕೊಂಡಿರೋದು. ಅದು ಬೇರೆ ಥರ ತೋರಿಸ್ತಿರೋದನ್ನ ಅದು ಮುಂದಿನ ದಿನಗಳಲ್ಲಿ ಒಂದೊಂದು ರಿವ್ಯೂ ಮಾಡ್ತಾ ಬರ್ತೀವಿ. ಓಕೆ ಓಕೆ ಧನು ಸರ್ ಎಲ್ಲಿ ಇಡೀ ಸ್ಟೋರಿನೇ ಬಿಟ್ಕೊಟ್ಬಿಡ್ತಾರೆ. ಫ್ಯಾಮಿಲಿ ಸಿನಿಮಾ ಅನ್ನೋದು ರಿಜಿಸ್ಟರ್ ಆಗಬೇಕು. ಇಲ್ಲ ಸರ್, ಅದು ಸ್ಟಾರ್ ಕಾಸ್ಟ್ ನಂಗಾಡ ರಘು ಸರ್ ಆಗಿರೋ ಉಮಾಶ್ರೀ ಅಮ್ಮ ಎಲ್ಲರೂ ನೋಡಿದಾಗ ನಮ್ಗೆ ಗೊತ್ತಿದೆ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಪಕ್ಕ ಅಂತ. ಸೊ ಇಲ್ಲ, ಅದಕ್ಕೆ ಬೇಕಿದ್ರೆ ಧನಂಜಯ ಕೊಡ್ತೀನಿ, ಅವ್ರು ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ. ಓಕೆ, ಸತ್ಯ ಪ್ರಮೋಷನ್ ಈವೆಂಟ್ಸ್ ಮೂಲಕ ಪ್ರೊಡ್ಯೂಸರ್ ಆದವು ನಾನು. ಸೊ
ಅದೇ ಒಂದು ತಂಡದ ಜೊತೆ ಈಗ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂದರೆ ತುಂಬ ಖುಷಿ. ಆ್ಯಂಡ್ ಮೊದಲನೇದಾಗಿ ನಾನು ಚಂದ್ರ ಸರ್ ಭೇಟಿಯಾಗಿ ಡಿಸ್ಕಷನ್ ಮಾಡ್ತಾ ಈ ಥರ ಇದೆ ಅಂತ ಅಂದಾಗ ಅದಕ್ಕೆ ಕಥೆನ ಎಲ್ಲ ಕೇಳಿ ಆ್ಯಂಡ್ ಲಕ್ಷ್ಮೀ ಮ್ಯಾಮ್ ಅವರ ಬ್ಲೆಸ್ಸಿಂಗ್ಸ್, ಚಂದ್ರ ಸರ್ ಅವರ ಇಂಟ್ರೆಸ್ಟು, ಮೃಣಾಲ್ ಅವರು ನಾವು ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಚೆನ್ನಾಗಿದೆ ಕತೆ, ಫ್ಯಾಮಿಲಿ ಎಂಟರ್ಟೈನರು, ಚೆನ್ನಾಗಿ ವರ್ಕ್ ಆಗುತ್ತೆ, ಕಮರ್ಷಿಯಲ್ ಸಿನಿಮಾ. ಆ್ಯಂಡ್ ನಾವು ಮೊದಲಿಂದ ಅಂದರೆ ಈ ಕತೆ ಕೇಳೋದಕ್ಕಿಂತ ಮುಂಚೆನೂ ಡಿಸೈಡ್ ಆಗಿದೆ ಡಾಲಿ ಧನಂಜಯ ಅವ್ರ ಜೊತೆಗೇ ಸಿನಿಮಾ ಮಾಡಬೇಕು ಅಂತಲೇ ಡಿಸೈಡ್ ಆಗಿ ಆಮೇಲೆ ಕತೆಗಳನ್ನ ಹುಡ್ಕೋಕ್ಕೆ ಶುರು ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆಮೇಲೆ ಈ ಸಿನಿಮಾದಲ್ಲಿ ಪ್ರತಿ ಹೆಜ್ಜೆಲೂ ನನಗೆ ನಮ್ಮ ನಿರ್ದೇಶಕರಿಗೆ ಯಾಕಂದರೆ ತುಂಬ ದೊಡ್ಡ ಕನಸು ಕಂಡಿದ್ದೀವಿ. ಈ ಕನಸಿಗೆ ಬ್ಯಾಕ್ ಬೋನ್ ಆಗಿ ನಿಂತಿರೋರು ಚಂದ್ರಾಜ್ ಸರು ಮತ್ತು ಡಾಲಿ ಧನಂಜಯ ಅವರು ಇಬ್ಬರು ಕೂಡ. ಯಾಕಂದರೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಶೂಟಿಂಗ್ ಟೈಮಲ್ಲಿ ಹಗಲು ರಾತ್ರಿ ಮಳೆ ಬರಲಿ ಇದಾಗಲಿ ಏನೇ ಆಗಲಿ ಯಾವತ್ತೂ ನಮ್ಮ ಕಿರಿಕಿರಿ ಮಾಡದೆ ನಮಗೆ ಸಪೋರ್ಟ್ ಮಾಡ್ತಾ ನಮ್ಮ ಜೊತೆ ಯಾವಾಗಲೂ ನಿಂತಿದ್ದಾರೆ ಧನುಷ್ ಸರ್ ಅವರು. ಆ್ಯಂಡ್ ಎಲ್ಲ ಒಂಥರ ಫ್ರೆಂಡ್ಸು ಫ್ಯಾಮಿಲಿ ಥರ ಆಗೋಗಿದ್ದೀವಿ ಸಿನಿಮಾನ ಮಾಡ್ತಾ. ಆಮೇಲೆ ಇದಕ್ಕೆ ಎಂಥ ಪರಿಸ್ಥಿತಿ ಬಂದು ಅಂದರೆ ಟೆಕ್ನಿಕಲಿ ತುಂಬ ಸುಪೀರಿಯರ್ ಸಿನಿಮಾ, ಹೈ ಲೆವೆಲ್ ಎಕ್ವಿಪ್ಮೆಂಟ್ಸ್ ಆಗಿರಲಿ, ಆ್ಯಕ್ಷನ್ ಸೀಕ್ವೆನ್ಸಸ್ ಆಗಿರಲಿ, ಸಾಂಗ್ಸ್ ಆಗಿರಲಿ, ಯಾವುದಕ್ಕೂ ಕೊರತೆ ಮಾಡಿದೆ ಏನೇ ನಾವು ಪ್ರತಿಯೊಂದು ಈ ಥರ ಅಂದ್ಕೊಂಡಿದ್ದೀವಿ ಸರ್ ಹೀಗೆ ಮಾಡೋಣ ಅಂದ್ರೂ ಚಂದ್ರ ಸರ್ ಹ್ಯಾಸ್ ಬೀನ್ ಆಲ್ವೇಸ್ ಬೀನ್ ದ ಬ್ಯಾಕ್ ಬೋನ್. ಮಾಡೋಣ, ಚೆನ್ನಾಗಿ ಬರ್ತಾ ಇದೆ ಸಿನಿಮಾ, ಚೆನ್ನಾಗಿ ಬರಲಿ, ಚೆನ್ನಾಗಿ ಮಾಡೋಣ, ಚೆನ್ನಾಗಿ ಮಾಡಿದ್ರೆ ಜನ ಖಂಡಿತ ಒಪ್ಕೋತಾರೆ ಅನ್ನೋ ಧೈರ್ಯ ಕೊಡ್ತಾ ಮುನ್ನಡೆಸ್ತಾ ಇದ್ದಾರೆ. ವಾಸುಕಿ ವೈಭವ್ ಅವರು ಕೂಡ ನಮಗೆ ಅವ್ರದ್ದು ಅಂದರೆ ವಾಸುಕಿ ವೈಭವ್ ಅಂದರೆ ಅವ್ರದ್ದೊಂದು ಜಾನ್ರ ಇದೆ ಅನ್ನೋ ಥರ ಸೆಟ್ ಆಗಿದೆ ಹೊರಗಡೆ. ಬಟ್ ಅದನ್ನು ಮೀರಿ ಇದರಲ್ಲಿ ತುಂಬ ಅದ್ಭುತವಾದಂಥ ಗ್ಯಾಂಗ್ಸ್ಟರ್, ಅವರೇ ಒಬ್ಬ ಗ್ಯಾಂಗ್ಸ್ಟರ್ ಆಗಿಬಿಟ್ಟು ಇದಕ್ಕೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸೊ ಆ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ವಿಜುವಲ್ಸ್ ನಾವು ಶೂಟ್ ಮಾಡಿದ ವಿಜುವಲ್ಸ್ ಎಲ್ಲ ನೋಡಿ ಝೀ ಸ್ಟುಡಿಯೋಸ್ ಅವರು ನಮ್ಮ ಜೊತೆ ದೇ ಹ್ಯಾವ್ ಕಮ್ ಆನ್ ಬೋರ್ಡ್. ಸೊ ಥ್ಯಾಂಕ್ ಯು ದಿವ್ಯಾ ಫಾರ್ ಕಮಿಂಗ್. ಆ್ಯಂಡ್ ಆನಂದ್ ಆಡಿಯೋ ನಮ್ಮ ಶ್ಯಾಮ್ ಸರ್ ಕೂಡ ಅಷ್ಟೇ, ಈಸ್ ಆಲ್ವೇಸ್ ಎ ವೆರಿ ಸಪೋರ್ಟಿವ್ ಪರ್ಸನ್. ನಮಗೆ ಜೊತೆಲಿ ಯಾವಾಗಲೂ ನಿಂತ್ಕೊಂಡು ಅವ್ರ ಜೊತೆ ಮಾತಾಡೋದೇ ಅವ್ರ ಜೊತೆ ನೆಗೋಷಿಯೇಷನ್ ಮಾಡೋದೇ ತುಂಬ ಇಷ್ಟ ನನಗೆ. ಅಷ್ಟು ಚೆನ್ನಾಗಿ ಮಾತಾಡ್ತಾರೆ, ತುಂಬ ಸಪೋರ್ಟಿವ್ ಆಗಿ ಎಲ್ಲ ಒಳ್ಳೆಯದಾಗುತ್ತೆ ಬಿಡಿ ಸರ್ ಅಂತ ಮಾತಾಡ್ತಿರ್ತಾರೆ. ರೇಷ್ಮಾ ಅವರು ಅಷ್ಟೇ ತುಂಬ ಅದ್ಭುತವಾದಂಥ ನಟಿ, ಒಳ್ಳೆ ಡ್ಯಾನ್ಸರು. ಈ ನಮ್ಮ ಸಿನಿಮಾದಲ್ಲಿ ಧನುಷ್ ಅವರು ರೇಷ್ಮಾ ಅವ್ರ ಕೆಮಿಸ್ಟ್ರಿ ಆಗಿರಲಿ ಅಥವಾ ಕಾಮಿಡಿ ಸೆನ್ಸ್ ಆಗಿರಲಿ, ಹ್ಯೂಮರ್ ಆಗಿರಲಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಧನುಷ್ ಅವರು ತುಂಬ ಅದ್ಭುತವಾಗಿ ಡ್ಯಾನ್ಸ್ ಕೂಡ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಅದನ್ನು ಬರೋ ದಿನಗಳಲ್ಲಿ ನೋಡ್ತೀರಾ. ತುಂಬ ಅದ್ಭುತವಾದಂಥ ವಿಷಯಗಳು ಇಟ್ಕೊಂಡಿರೋ ಸಿನಿಮಾ. ಟೀಸರ್ ಈಗ ನೋಡಿದ್ವಿ. ದಯವಿಟ್ಟು ನಮ್ಮ ಸಂಸ್ಥೆ ಐರಾ ಫಿಲ್ಮ್ಸ್, ರಾಯಲಾ ಸ್ಟುಡಿಯೋಸು, ನಿರ್ದೇಶಕರಿಗೆ ಎಲ್ಲ ನಮ್ಮ ತಂಡಕ್ಕೆ ದಯವಿಟ್ಟು ಹರಿಸಿ. ಆ್ಯಂಡ್ ಪತ್ರಿಕೋದ್ಯಮದವರು, ಮಾಧ್ಯಮದವರು ದಯವಿಟ್ಟು ನಾವು ಫಸ್ಟ್ ಬೇಬಿ ನಮ್ಮದು ಇದ್ರ ಜೊತೆ ಬರ್ತಾ ಇದ್ದೀವಿ. ದಯವಿಟ್ಟು ಪ್ಲೀಸ್ ಸಪೋರ್ಟಲ್ಲಿರಿ. ಎಲ್ಲರೂ ನಮಗೆ ಹರಿಸಿ ಹಾರೈಸಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಬ್ಯಾಕ್ ಬೋನ್ ಫಾರ್ ದಿಸ್ ಫಿಲ್ಮ್. ಆ್ಯಂಡ್ ಅಷ್ಟೇ, ಥ್ಯಾಂಕ್ ಯು. ಹಾಗೆ ಮುಟ್ಟಿದ್ದೆಲ್ಲ ಚಿನ್ನ ಶ್ಯಾಮ್ ಸರ್ ಅಂತ ಹೇಳಿ ಒಟ್ಟು 6 ಹಾಡುಗಳಿವೆ ಸರ್ ಕೇಳಿಸ್ತೇನೆ. ಮೆಕ್ಸಿಕೋ ಬ್ಯಾಕ್ ಡ್ರಾಪಲ್ ಸಾಂಗ್ಸ್ ಇದೆಯಾ? ಹಾಂ, ಸ್ವಲ್ಪ ಮಿಕ್ಸ್ ಮಾಡಿದ್ದೀವಿ. ಸೊ ಕನ್ನಡತನ ಉಳ್ಳ ಮೆಕ್ಸಿಕೋ ಹಾಡುಗಳಿಗೆ. ಥ್ಯಾಂಕ್ ಯು. ಶ್ಯಾಮ್ ಸರ್, ಸಿನಿಮಾಲು ಡೆಫಿನೆಟ್ಲಿ ತುಂಬ ಒಳ್ಳೆ ಹೆಸರು ಮಾಡ್ತೀರಾ. ಯಾಕಂದರೆ ನೀವು ಮಾಡ್ತಿರೋ 2 ಸಿನಿಮಾನು ಒಂದು ಎಕ್ಸ್ಪೆಕ್ಟೆಡ್ ಸಿನಿಮಾನ ಸೆಲೆಕ್ಟ್ ಮಾಡಿಬಿಟ್ಟು ಪ್ರೆಸೆಂಟ್ ಮಾಡಿದ್ದೀರಾ. ಡೆಫಿನೆಟ್ಲಿ 2 ಒಂದು ಒಳ್ಳೆ ಸಿನಿಮಾ ನಿಮಗೆ. ಹಾಗೆ ವಾಸುಕಿ ಸರ್ ಆಫ್ಟರ್ ಬಡವ ರಾಸ್ಕಲ್ ತುಂಬ ಗ್ರೋ ಆಗಿದ್ದೀರಾ. ಇದೊಂದು ಅದ್ಭುತವಾದ ಆಲ್ಬಮ್ ಕೊಟ್ಟಿದ್ದೀರಾ. ಬಡವ ರಾಸ್ಕಲಲ್ಲಿ 2 ಸಾಂಗ್ ಚೆನ್ನಾಗಿತ್ತು, ಬಟ್ ಇನ್ನೊಂದು 4 ಸಾಂಗ್ ಚೆನ್ನಾಗಿದೆ. ಸೊ ಇದೊಂದು ದೊಡ್ಡ ಹಿಟ್ ಆಗುತ್ತೆ ಆಲ್ಬಮ್ ಅನ್ನೋದು ಕಾನ್ಫಿಡೆನ್ಸ್ ಇದೆ. ಶಂಕರ್ ಗುರು ಸರ್, ಡೆಫಿನೆಟ್ಲಿ ಈ ಟೀಸರ್ ನೀವೇನು ತೋರಿಸಿದ್ದೀರಾ ಆ ಥರ ಆ್ಯಕ್ಷನ್ ಅಂತೂ ಇರಲ್ಲ. ನೀವು ಯಾವಾಗಲೂ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡ್ತೀರಾ ಅಂತ ಗೊತ್ತು. ಸೊ ಆ್ಯಕ್ಷನ್ ಜೊತೆ ಸರ್ ತುಂಬ ಎಂಟರ್ಟೈನ್ಮೆಂಟ್ ಇರುತ್ತೆ. ಹಾಗೂ ಒಂದು ಸತ್ಯ ಅವ್ರ ಬಗ್ಗೆ ಹೇಳಬೇಕು, ತುಂಬ ಬಾರ್ಗೇನು ಅಂತ ಹೇಳೋರು. ನನ್ನ ಹತ್ರ ಫಸ್ಟ್ ಮೀಟ್ ಮಾಡಿ ಅದನ್ನು ಸೈನ್ ಮಾಡೋದಕ್ಕೆ ಒಂದು 4 ತಿಂಗಳು ಮಾಡ್ಬಿಟ್ರು. ಅದ್ರ ಮಧ್ಯದಲ್ಲಿ 5 ಮೀಟಿಂಗ್ ಮಾಡಿದ್ರು. ಸೊ ನನಗೆ ಗೊತ್ತಿಲ್ಲ ನಾನು ಒಳ್ಳೆ ಬಾರ್ಗೇನರ ಇಲ್ಲ ನೀವು ಅಂತ. ಸೊ ಬಟ್ ಡೆಫಿನೆಟ್ಲಿ 2 ಸಿನಿಮಾ ನಮಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಝೀ ಸ್ಟುಡಿಯೋ ಅವರು ಭಾಳ ದಿವಸ ಆದಮೇಲೆ ಒಂದು ಕನ್ನಡ ಸಿನಿಮಾನ ಎಂಟ್ರ್ ಆಗ್ತಿದ್ದಾರೆ. ಸೊ ಕೀಪ್ ಸಪೋರ್ಟಿಂಗ್ ಕನ್ನಡ ಸಿನಿಮಾಸ್ ಲೈಕ್ ದಿಸ್, ಬಟ್ ಕೀಪ್ ಗಿವಿಂಗ್ ಆಡಿಯೋ ಟು ಅಸ್. And
and therefore we're very happy to partner with Ira Films and Raila Studios to bring Anna from Mexico to the audience. It is a wonderful film, and I can assure you that it will be an amazing theatrical experience to all the Kannada audience. As stylish as this looks, it is also just as authentic and rooted in the Karnataka culture. I'd like to convey my congratulations to the entire team on the launch of the teaser and wish them all the very best for the entire film. Thank you to everyone from the media for being here today, and we look forward to your continued support for the film. Thank you so much. Anna from Mexico, it's a very exciting film ನನಗೆ, ಯಾಕಂದರೆ ನಾನು ಸಿನಿಮಾ ಒಪ್ಕೊಂಡಿದ್ದ ಕಾರಣನೇ ಈ ಟೀಮ್ ಆ್ಯಂಡ್ ಕತೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಎಂಟರ್ಟೈನಿಂಗ್ ಮೋಸ್ಟ್ಲಿ. Thank you to my producers, Ira Productions and Satya sir, and Janvi also. ಒಳ್ಳೆ ಫ್ರೆಂಡ್ನ ಪಡ್ಕೊಂಡೆ ಈ ಸಿನಿಮಾ ಥ್ರೂ. ಆ್ಯಂಡ್ ನಾನು ಟೀಸರ್ ತುಂಬ ಚೆನ್ನಾಗಿ ಬಂದಿದೆ, ಆ್ಯಂಡ್ ಐ ಹೋಪ್ ಯು ಆಲ್ ಲೈಕ್ ಇಟ್ ಟು. ಧನಂಜಯ್ ಸರ್ ತುಂಬ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಆ್ಯಂಡ್ ಆ ಸ್ವ್ಯಾಗ್, ಆ ಯೂನಿಕ್ ಸ್ವ್ಯಾಗ್ ಸ್ಟೈಲ್ನ ಕ್ಯಾರಿ ಮಾಡಿದ್ದಾರೆ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ನಮ್ಮ ಫಸ್ಟ್ ಗ್ಲಿಮ್ಸ್ ಇಷ್ಟ ಆಗಿದೆ ಅಂತ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಈ ಸಿನಿಮಾದಲ್ಲಿ ಹಾಡಿಗೆ ತುಂಬ ಕಾಯ್ತಾ ಇದ್ದೀನಿ ರಿಲೀಸ್ ಆಗೋಕ್ಕೆ, ಯಾಕಂದರೆ ವಾಸುಕಿ ಸರ್ ತುಂಬ ಒಳ್ಳೊಳ್ಳೆ ಹಾಡು ಕೊಟ್ಟಿದ್ದಾರೆ. ವೆರಿ ಎಕ್ಸೈಟೆಡ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ್ಯಾಟ್. ಆ್ಯಂಡ್ ಶಂಕರ್ ಗುರು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಮೀ ಈ ಸಿನಿಮಾಕ್ಕೆ. ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್. ಆ್ಯಂಡ್ ನೀವು ಹೇಳಿದಂಗೆ ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗಿದೆ. ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಶೂಟಿಂಗ್ ಜರ್ನಿಯಲ್ಲಿ. ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್. ಥ್ಯಾಂಕ್ ಯು. ಒಂದು ಕಡೆ ಜಾನ್ವಿ ಮತ್ತು ಸತ್ಯ ಅವ್ರ ಜೊತೆ ಒಂದು ಬಡವ ರಸ್ಕಲ್ ರಿಲೀಸ್ ಮುಂಚೆ ಒಂದು ಶೋ ಶೂಟ್ ಮಾಡ್ತೀವಿ ನಾವು ಕಲರ್ಸ್ ಚಾನಲ್ಗೆ. ಆ ಶೋ ಏನು ಅಂದರೆ, ಬಡವ ರಸ್ಕಲ್ ಆಲ್ರೆಡಿ ಸೂಪರ್ ಹಿಟ್ ಆಗಿದೆ, ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಮುಂಚೆನೇ ರೆಕಾರ್ಡ್ ಮಾಡಿದ್ವಿ. ಬಡವ ರಸ್ಕಲ್ ಸೂಪರ್ ಹಿಟ್ ಆಗಿದೆ ಅಂತ ಮುಂಚೆನೇ ರೆಕಾರ್ಡ್ ಮಾಡಿ ಇಟ್ಟಿದ್ವಿ. ಅಂದರೆ ಇಲ್ಲ, ಇದು ಸೂಪರ್ ಹಿಟ್ ಆಗುತ್ತೆ, ಇದು ವರ್ಕ್ ಆಗುತ್ತೆ, ರೆಕಾರ್ಡ್ ಮಾಡ್ಕೊಳ್ಳಿ ಅಂತ. ಸೊ ಅಲ್ಲಿ ಪ್ರೊಡಕ್ಷನ್ ಮಾಡಿದಾಗ ಜಾನ್ವಿ ಮತ್ತು ಸತ್ಯ ಪರಿಚಯ ಆಗಿದ್ದು. ಆ್ಯಂಡ್ ದೆನ್ ನಾನು ಚಂದ್ರಾಜು ಬ್ರದರ್ ಅವ್ರನ್ನ ಭಾಳ ಆಲ್ಮೋಸ್ಟ್ ಒಂದು 2020ಲೇ ಮೀಟ್ ಮಾಡಿದ್ವಿ ನಾವು, ಕುತ್ಕೊಂಡು ಮಾತಾಡಿದ್ವಿ. ಆ್ಯಂಡ್ ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಸಿನಿಮಾ. ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡ್ತಾರೆ. ಇದು ಒಂದಿಷ್ಟು ಹಾಲಿವುಡ್ ಸಿನಿಮಾಗಳ ಎಕ್ಸಾಂಪಲ್ ಎಲ್ಲ ಕೊಟ್ಟು ನಿಮ್ಮನ್ನು ಆ ಥರ ನೋಡ್ಬೇಕು ನಾವು ಅಂತೆಲ್ಲ ಭಾಳ ಸಿಕ್ಕಿದಾಗೆಲ್ಲ ಹೇಳೋರು. ಆ್ಯಂಡ್ ಹೊಯ್ಸಳ ಸಿನಿಮಾ ಶೂಟಿಂಗಲ್ಲಿ ಬೆಳಗಾವಿಲಿ ಮನೆಗೆ ಹೋಗಿದ್ದಾಗ ಲಕ್ಷ್ಮೀ ಮೇಡಮ್ ಊಟ ಅಂದರೆ ಮನೆಗೆ ಹೋಗಿ ಒಳ್ಳೆ ಊಟ ಮಾಡಿಕೊಂಡು ಬರ್ತಾ ಹೇಳೋದು, ಬ್ರದರ್ ನಿಮಗೆ ಬೆಳಗಾವಿಲಿ ಒಂದು ಫ್ಯಾಮಿಲಿ ಇದೆ, ಅದನ್ನು ಯಾವತ್ತೂ ಮರಿಬೇಡಿ, ಬೆಳಗಾವಿ ಯಾವಾಗ ಬಂದರು. ಆ್ಯಂಡ್ ನಮ್ಮ ಬ್ರದರ್ಗೆ ಸಿನಿಮಾ ಮಾಡೋಕ್ಕೆ ಭಾಳ ಇಂಟ್ರೆಸ್ಟ್ ಇದೆ, ನೋಡಿ ಏನು ಮಾಡ್ಬೋದು ಅಂತ ಅವರು ಹೇಳಿದರು. ಅದರ ನಂತರ ಇಲ್ಲ, ಓಕೆ ಎನಿ ಟೈಮ್ ಮಾಡೋ ಹಂಗಿದ್ರೆ ಹೇಳಿ ಮಾಡೋಣ ಅಂತ ಹೇಳಿ ನಾನು ಬಂದಿದ್ದೆ. ಅದಾದಮೇಲೆ ಸತ್ಯ ಮತ್ತು ವಿಖ್ಯಾತ್ ಒಂದಿನ ಬಂದು ಹೀಗೆ ಒಂದು ಸಿನಿಮಾ ಪ್ಲ್ಯಾನ್ ಮಾಡಬೇಕು ಅಂತ ಇದ್ದೀವಿ. ಒಬ್ಬರು ದೊಡ್ಡ ಪ್ರೊಡ್ಯೂಸರು, ಬಟ್ ಅವರು ಯಾರು ಅಂತ ಹೇಳಬೇಡಿ ಅಂತ ಹೇಳಿದ್ದಾರೆ ನಮಗೆ, ಅದು ನಿಮಗೆ ಸರ್ಪ್ರೈಸ್ ಅಂತ ಹೇಳಿದ್ದಾರೆ ಅಂತ. ನಾನು ಓಕೆ ಅಂಥೇಳಿ ಓಕೆ ಮಾಡೋಣ ಅಂಥೇಳಿ ಹಾಗೆ ಪ್ರೋಸೆಸ್ ಶುರುವಾಗಿದೆ. ಆಮೇಲೆ ಗೊತ್ತಾಯಿತು, ಓಕೆ ಚಂದ್ರಾಜ್ ಅವರು ಪ್ರೊಡಕ್ಷನ್ಗೆ ಬಂದಿದ್ದಾರೆ, ಜೊತೆಗೆ ಸತ್ಯ ಅವರೆಲ್ಲ ಸೇರಿ ಮಾಡ್ತಿದ್ದಾರೆ ಅಂತೆಲ್ಲ. ಆ್ಯಂಡ್ ಇನ್ನೊಂದು ಚಾಲೆಂಜ್ ಏನಂದರೆ, ಇವರು ನಿಮ್ಮನ್ನು ಸಖತ್ ಸ್ಟೈಲಿಶ್ ಆಗಿ ಆ್ಯಕ್ಷನ್ನು ಈ ಥರ ತೋರಿಸ್ಬೇಕು, ಈ ಥರ ಮಾಡಬೇಕು ಅಂತ ಮೇಡಮ್ ಬರ್ತಿದ್ದಾರೆ ಅಂತ ಅಂದಾಗ ನಾವು ಬರೀ ಆ್ಯಕ್ಷನ್ ಸಿನಿಮಾನೇ ಮಾಡೋಕ್ಕಾಗಲ್ಲ. ಒಂದಿಷ್ಟು ಫ್ಯಾಮಿಲಿ ವ್ಯಾಲ್ಯೂಸು ಎಲ್ಲ ಇಟ್ಕೊಂಡು, ಯಾಕಂದರೆ ಅವರು ಎಲ್ಲ ಒಂದು ಜವಾಬ್ದಾರಿಯುತ ಪೊಸಿಷನಲ್ಲಿರೋರು. ಸೊ ಅದನ್ನೆಲ್ಲ ಯೋಚನೆ ಮಾಡಿ ಸಿನಿಮಾ ಮಾಡಬೇಕಾಗಿತ್ತು. ಈ ಎರಡೂ ಸೆಟ್ ಆಗೋಂಥದ್ದು ಯಾರಿದ್ದಾರೆ ಅಂತ ಯೋಚನೆ ಮಾಡಿದಾಗ ಪರ್ಫೆಕ್ಟ್ ಬಡವ ರಸ್ಕಲ್ ನಿರ್ದೇಶಕರು ಶಂಕರ್ ಗುರು. ನೀಟಾಗಿ ಅವರು ಫ್ಯಾಮಿಲಿ ವ್ಯಾಲ್ಯೂಸ್ ಬಿಟ್ಟು ಸಿನಿಮಾ ಯೋಚನೆ ಮಾಡಲ್ಲ, ಎಮೋಷನ್ಸ್ ಬಿಟ್ಟು ಸಿನಿಮಾ ಯೋಚನೆ ಮಾಡಲ್ಲ, ಜೊತೆಗೆ ಎಂಟರ್ಟೈನ್ಮೆಂಟನ್ನು ಬಹಳ ಚೆನ್ನಾಗಿಟ್ಟು ಅದನ್ನು ನಮ್ಮ ಹುಡುಗರಿಗೂ ಹೆಂಗೆ ಬೇಕು ಸಿನಿಮಾ, ಫ್ಯಾಮಿಲಿಗೂ ಹೆಂಗೆ ಬೇಕು ಸಿನಿಮಾ, ಅದನ್ನು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಸಿನಿಮಾನ ಕಟ್ತಾರೆ. ಸೊ ಅಲ್ಲಿ ಶಂಕರ್ ಅಂತ. ಸೊ ಶಂಕರ್ ಬರ್ತಿದ್ದಂಗೆ ಇನ್ನು ಉಳಿದಿದ್ದೆಲ್ಲ ಟೀಮ್, ವೈಭವ್, ನಮ್ಮ ಸಿನಿಮಾಟೋಗ್ರಫಿಗೆ SK ರಾವ್ ಮತ್ತು AJ, ಅಂದರೆ ಬಹಳ ಒಂದು ಒಳ್ಳೆ ಟೀಮ್ ಆಯಿತು. ಆ್ಯಂಡ್ ಕಾಸ್ಟಿಂಗ್ ಅಂತ ಬಂದಾಗ ಡೆಫಿನೆಟ್ಲಿ ಶಂಕರ್ ಅವರು, ರಂಗಾಯಣ ರಘು ಅವರು, ಉಮಾಶ್ರೀ ಅಮ್ಮ, ಇನ್ನೂ ಭಾಳ ಸರ್ಪ್ರೈಸಸ್ಗಳಿದೆ ಸಿನಿಮಾದಲ್ಲಿ. ಜೊತೆಗೆ ಒಳ್ಳೆ ನಾಯಕಿ ನಮ್ಮ ರೀಶ್ಮಾ ಅವ್ರು ಹಾಡೋರು.
ಇನ್ನೇನು ಸದ್ಯದಲ್ಲೇ ಮೋಸ್ಟ್ಲಿ ಅವರು ಎಲ್ಲ ಹೀರೋಯಿನ್ಗಳ ಥರ ನಮ್ಮ ಕೈಗೆ ಸಿಗ್ದಲೇ ಆಗೋಷ್ಟು ಬೇರೆ ಭಾಷೆಗೆ ದಾಟ್ಕೊಂಡು ಹೊರಟೋಗ್ತಾರೆ. ಹೀಗೆ ಶುರುವಾಗಿದ್ದು ಭಾಳ ಖುಷಿ ಆಯಿತು. ಇದ್ರ ನಂತರ ನನಗೆ ಇನ್ನೂ ಬಹಳ ಪಾಸಿಟಿವ್ ಆಗಿ ಭಾಳ ಖುಷಿಯಾಗಿದ್ದು ಝೀ ಸ್ಟುಡಿಯೋಸ್ ಜೊತೆ ಆಗಿದ್ದು. ನನ್ನ ಹೆಡ್ ಬುಷ್ ಸಿನಿಮಾಗೆ ನಮ್ಮ ಜೊತೆ ಭಾಳ ಸ್ಟ್ರಾಂಗ್ ಆಗಿ ಭಾಳ ಚೆನ್ನಾಗಿ ಝೀ ಸ್ಟುಡಿಯೋಸ್ ನಿಂತಿತ್ತು. ಅದರ ನಂತರ ಅಣ್ಣ ಫ್ರಮ್ ಮೆಕ್ಸಿಕೋಗೆ ಮತ್ತೆ ಅವರು ಜಾಯ್ನ್ ಆದರು. ಆ್ಯಂಡ್ ಶ್ಯಾಮ್ ಅವರು ಯಾವ್ದಾದ್ರು ಒಂದು ಆಡಿಯೋ ಕೇಳಿ ಅವರು ಹೂ ಅಂತ ಅಂದ್ಬಿಟ್ರೆ ಅದು 100% ಅದು ಸೂಪರ್ ಆಗಿದೆ, ವರ್ಕ್ ಆಗುತ್ತೆ ಅಂತ. ಸೊ ಆನಂದ್ ಆಡಿಯೋ ಅವರು ಓಕೆ ಮಾಡ್ತಿದ್ದಂಗೆ ಇನ್ನೂ ಒಂದು ರೇಂಜ್ಗೆ ನಮಗೆ ಕಾನ್ಫಿಡೆನ್ಸು ಜಾಸ್ತಿ ಆಯಿತು. ಸೊ ಆ ಥರ ಒಳ್ಳೆ ಒಂದು ಅಸೋಸಿಯೇಷನ್ ಅಣ್ಣ ಫ್ರಮ್ ಮೆಕ್ಸಿಕೋ ಜೊತೆ ಇಡೀ ತಂಡ ಇದೆ. ಹಾಗಾಗಿ ನಮಗೆ ಭಾಳ ಧೈರ್ಯ. ಒಂದು ಕಡೆ ಲಕ್ಷ್ಮೀ ಮೇಡಮ್ ಆ್ಯಂಡ್ ಚಂದ್ರಾಜು ಬ್ರದರ್ ಇವರು, ಇನ್ನೊಂದು ಕಡೆ ಝೀ ಸ್ಟುಡಿಯೋಸು, ಆನಂದ್ ಆಡಿಯೋ ಎಲ್ಲ ದೊಡ್ಡ ದೊಡ್ಡ ಹೆಸರುಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು ನಮ್ಮ ಈ ಸಿನಿಮಾ ಜೊತೆಗೆ ನಿಂತಿದ್ದಾವೆ. Thank you.